ಫೆಬ್ರವರಿ 1, 2026ರಂದು ಈ ಕತೆ ಸ್ಟಾರ್ಟ್ ಆಗಿತ್ತು. ಈ ಕಥೆಯಲ್ಲಿ ಸೂರಜ್ ಮತ್ತು ನವೀನ್ ಅನ್ನೋರು ಒಂದು ಕಾಡಿಗೆ ಹೋಗ್ತಾರೆ. ಆ ಕಾಡು ಎಕ್ಸಾಕ್ಟ್ ಆಗಿ ಆಂಧ್ರ ಪ್ರದೇಶನಲ್ಲಿರುವ ನಲ್ಲಮಲ್ಲ ಅನ್ನೋ ಫಾರೆಸ್ಟ್. ಆ ಫಾರೆಸ್ಟ್ ನೋಡದೆ ಭಯಂಕರವಾದ ಮೃಗಗಳು, ಜಂತುಗಳಿಂದ ಸೇರಿರುತ್ತವೆ. ಇವರು ಯೂಟ್ಯೂಬ್ ವಿಡಿಯೋ ದೆವ್ವಗಳು ಇದೆ ಇಲ್ಲೇ ಎಂದು ತೋರಿಸಲು ಹೋಗುತ್ತಾರೆ. ಬಟ್ ಇವರಿಗೆ ಒಂದು ನಡೆದಿರೋ ಘಟನೆ ಅಂತೂ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಈ ವಿವರಗಳನ್ನು ಮೊದಲು ತಿಳಿಯಿರಿ. ಇವರಿಬ್ಬರು ಕಾಲೇಜಿಂದ ಫ್ರೆಂಡ್ಸ್. ಇವರಿಗೆ ಯೂಟ್ಯೂಬ್ ವಿಡಿಯೋ ಮಾಡಲು ಆಸಕ್ತಿ ಇರುವುದರಿಂದ ಇವರು ಫಾರೆಸ್ಟ್ಗೆ ಹೋಗಲು ಯಾವುದೇ ಪರ್ಮಿಷನ್ ಇವರಿಗೆ ಫಾರೆಸ್ಟಿಂದ ಸಿಕ್ಕಿರುವುದಿಲ್ಲ. ಹಾಗೆ ಇವರು ಮದ್ಯಪಾನವನ್ನು ಸೇವಿಸಿಕೊಂಡು ಎಂಥ ಪರಿಸ್ಥಿತಿ ಬಂದು ಎದುರುಕೊಳ್ಳಲು ಎಂದು ಮದ್ಯಪಾನ ಸೇವಿಸಿಕೊಂಡು ಹೋಗುತ್ತಾರೆ. ನವೀನ್ ಒಂದು ಕೈಯಲ್ಲಿ ಫ್ಲ್ಯಾಶ್ ಮತ್ತು ಕ್ಯಾಮ್ರಾವನ್ನು ಇಟ್ಕೊಂಡು ಮುಂದೆ ಹೋಗುತ್ತಿದ್ದಾರೆ. ಸೂರಜ್ ಭಯದಿಂದ ರಕ್ತ ಗಡ್ಡೆಯಾಗಿ ಕಟ್ಟಿರುವಂತೆ ನಿಂತಿದ್ದಾನೆ. ಏಕೆಂದರೆ ಕಾಡಿನೊಳಗೆ ಹೋಟೆಲ್ ಮತ್ತು ಅಂಥ ಸ್ಥಿತಿಯ ಲೈಟ್ಗಳು ಎಲ್ಲಿಂದ ಬಂತು ಎಂದು ಶಾಕ್ ಆಗಿ ನಿಂತಿದ್ದಾಗ ನವೀನ್ ವಿಚಿತ್ರವಾಗಿ ಬಿಹೇವ್ ಮಾಡಿಕೊಂಡು ಗೈಸ್ ನೋಡಿ ಗೈಸ್ ಇಲ್ಲೇ ಒಂದು ಹೋಟೆಲ್ ಕಾಣುತ್ತಿದೆ ಎಂದು ವ್ಲಾಗ್ ಮಾಡ್ತಿದ್ದಾನೆ. ಅದು ವಿಡಿಯೋ ಮಾಡ್ಕೊತಾ ಇದ್ದಾನೆ. ಬಟ್ ಸೂರಜ್ ಶಾಕ್ ಆಗಿ ನಿಂತಿದ್ದಾನೆ. ಯಾಕಂದರೆ ನವೀನ್ಗೆ ಏನಾಗುತ್ತೆ, ಇದು ಎಲ್ಲಿಂದ ಬಂತು, ಹೇಗೆ ಬಂತು ಎಂದು ಯೋಚನೆ ಮಾಡ್ತಿರ, ಯಾಕೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಶಾಕ್ ಆಗಿದ್ದಾನೆ. ಸೂರಜ್ಗೆ ಮನಸ್ಸಲ್ಲಿ ಭಯ ಉಟ್ಕೊಂಡು ಬಾ ನವೀನ್ ಹೋಗೋಣ, ಮುಂದಿನ ಸ್ಥಳದಲ್ಲಿ ಹೋಗೋಣ, ದೆವ್ವ ಎಲ್ಲಾದರೂ ಕಾಣಿಸುತ್ತೆ ಎಂದು ಕರೆದುಕೊಂಡು ಹೋಗ್ತಾನೆ. ಬಟ್ ಅವರಿಗೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ ಭಯಂಕರವಾದ ಒಂದು ಕತ್ಲಿನಲ್ಲಿ ಒಂದು ದೆವ್ವ ಕಾಣಿಸಿ ಮತ್ತು ಮಾಯವಾಗುತ್ತದೆ. ಅದು ಸೂರಜ್ ಗಮನಿಸುತ್ತಾನೆ. ಸೂರಜ್ ಹಿಂದಗಡೆ ಏನೋ ತಿರುಗುತ್ತಿದೆ ಎಂದು ಗಮನಿಸಿಕೊಂಡು ಸೂರಜ್ ಹಿಂದೆ ತಿರುಗಿ ಮುಂದೆ ತಿರುಗುವಷ್ಟರಲ್ಲಿ ನವೀನ್ ಮಾಯವಾಗಿದ್ದಾನೆ. ಅಲ್ಲಿ ಬಿಕ್ಕೆನಿಸುವ ಒಂದು ವಿಷಯವನ್ನು ಸೂರಜ್ ಗಮನಿಸಿದ. ಹಿಂದೆ ತಿರುಗಿ ಮುಂದೆ ನೋಡುವಷ್ಟರಲ್ಲಿ ನವೀನು ಮಾಯವಾಗಿದ್ದಾನೆ. ಹಾಗೆ ಅವನ ಕಣ್ಣು ಮುಂದೆ ಒಂದು ಆತ್ಮ ತಿರುಗುತ್ತಿದೆ. ಅದು ಗಮನಿಸಿದ ಸೂರಜ್ ಅಲ್ಲಿಂದ ಓಡಿ ಬರಲು ಸಾಧ್ಯವಾಗದೆ ಅಲ್ಲೇ ನಿಂತಿದ್ದಾನೆ. ಎಷ್ಟೇ ಓಡಲು ಪ್ರಯತ್ನಿಸಿದ ಓಡಲಾಗದ ಸೂರಜ್ ಹಿಂದೆ ತಿರುಗಿದ. ಮರದ ಮೇಲೆ ನೋಡಿದ ತಕ್ಷಣ ಸೂರಜ್ಗೆ ತಿಳಿದಿರೋ ಭಾಷೆಯನ್ನು ಬರೆದಿತ್ತು. ಆವಾಗ ಆ ಭಾಷೆಯನ್ನು ಕಂಡ ಸೂರಜ್ ಅದೇನು ಎಂದು ತಿಳಿದುಕೊಂಡ ತಕ್ಷಣ ಅವನ ಮೈಯೆಲ್ಲ ಜುಮ್ಮೆಂದಿತು. ರಕ್ತ ಗಡ್ಡೆ ಕಟ್ಟದಂಗೆ ಆಯಿತು. ನವೀನ್ಗೇನು ಹುಚ್ಚಿಡಿದಿರುವಂತೆ ಆ ಆತ್ಮನ ಕಂಡ ತಕ್ಷಣ ಲಾಗ್ ಮಾಡಲು ಮತ್ತೆ ಮುಂದೆ ಹೋಗುತ್ತಿದ್ದಾನೆ. ಸೂರಜ್ ಅಲ್ಲೇ ನಿಂತ್ಕೊಂಡು ನವೀನ್ ಹೋಗಬೇಡ ಎಂದು ಹೇಳುತ್ತಿದ್ದರೂ ನವೀನ್ ಕೇಳದೆ ಮುಂದೆ ನುಗ್ಗಿದ್ದಾನೆ. ಸೂರಜ್ ಒಂದು 10 ನಿಮಿಷ ನಂತರ ಹೇಗೋ ಹಾಗೆ ತಪ್ಪಿಸಿಕೊಂಡು ಓಡಿ ಬರುತ್ತಿರುವಾಗ ಒಂದು ಹೋಟೆಲ್ನಂತೆ, ಒಂದು ಮನೆ ಥರ ಅಂತೆ, ಒಂದು ವಿಚಿತ್ರವಾದ ಮನೆಯ ಥರ ಇತ್ತು. ಅಲ್ಲಿ ನುಗ್ಗಿದಾಗ ಅವನಿಗೆ ಭಯಂಕರವಾದ ಒಂದು ದೃಶ್ಯ ಕಂಡ. ಆ ದೃಶ್ಯ ಕಂಡ ಮೇಲೆ ಸೂರಜ್ ಏನು ಮಾಡಬೇಕು ಏನು ಎಂದು ತಿಳಿಯಲಾಗದೆ ಬೆವರನ್ನು ಸುರಿಯುತ್ತಿದ್ದ. ಭಯದಲ್ಲಿ ದುಃಖದಂತೆ ಅಳುತ್ತಿದ್ದ. ಏಕೆ ಏನು ಅಂತ ತಿಳಿದುಕೊಂಡು ಅಲ್ಲೇ ಅಳುತ್ತಿದ್ದ. ನವೀನ್ ಮಾತ್ರ ಹುಚ್ಚಿರುವಂತೆ ಅವನಿಗೆ ಸೂರಜ್ ಜೊತೆ ಸಂಬಂಧವೇ ಇಲ್ಲ ಎನ್ನುವಂತೆ ಬ್ಲಾಗ್ ಮಾಡಿಕೊಂಡು ದೆವ್ವ ಎಲ್ಲಿ ಹೋಗುತ್ತಿದೆ ಎಂದು ಪರಿಶೀಲಿಸಿಕೊಂಡು ಅಲ್ಲೇ ಹೋಗುತ್ತಿದ್ದ. ಸೂರಜ್ ಮತ್ತೆ ನವೀನ್ ಇರುವ ಜಾಗದಲ್ಲಿ ಬಂದು ನೋಡಿದರೆ ನವೀನ್ ಮಾಯಾ ಕ್ಯಾಮ್ರಾ ಅಲ್ಲೇ ಇದೆ. ಆ ದೃಶ್ಯ ಕಂಡ ಸೂರಜ್ ಅಲ್ಲಿಂದ ಓಡಿ ಹೋಗಿ ನಾಳೆ ದಿನ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದಾನೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ.